ರಾಜ ಪುನೀತೋತ್ಸವ ಕಾರ್ಯಕ್ರಮ ನಡೀತಿದೆ ಸರ್. ಈ ಕಾರ್ಯಕ್ರಮದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದೀನಿ. ಮುಖ್ಯವಾಗಿ ಇವತ್ತು ಏನು ಸಿಂಫೋನಿ ಸ್ವರ ಪ್ರತಿಷ್ಠಾನದವರು ನಮ್ಮ 4ನೇ ವರ್ಷದ ವಾರ್ಷಿಕೋತ್ಸವನ್ನ ರಾಜ ಪುನೀತೋತ್ಸವ ಅಂತ ಮಾಡ್ತಾ ಇರೋದು, ಆ ಹೆಸರಿನ ಶೀರ್ಷಿಕೆಯಲ್ಲೇ ಒಂದು ದೊಡ್ಡ ಶಕ್ತಿ ಅಡಗಿದೆ. ಅವರ ಜನ್ಮದಿನದ ಒಂದು ಈ ಕಾರ್ಯಕ್ರಮವನ್ನ ಈ ದೊಡ್ಡ ಮಟ್ಟದಲ್ಲಿ ಅವರು ಮಾಡ್ತಾ ಇರೋದಕ್ಕೆ ಚಿತ್ರರಂಗದ ಪರವಾಗಿ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಮೇಲಾಗಿ ಈ ಕಾರ್ಯಕ್ರಮದ ಒಂದು ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ನನ್ನ ಆತ್ಮೀಯ, ನನ್ನ ತಮ್ಮ ಅಂತಾನೆ ಹೇಳ್ತೀನಿ. ಅವನು ನನ್ನ ಗುರುಗಳೇ ಅಂತಾನೆ, ನಾನು ಅವನ ಶಿಷ್ಯ ಅಂತ ಕರೆಯಲ್ಲ, ನನ್ನ ತಮ್ಮ ಅಂತ ಕರೀತೀನಿ. ಮುಖ್ಯವಾಗಿ ಈ ಚಿತ್ರರಂಗದ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಅವನ ಕೈವಾಡ ಇರುತ್ತೆ. ನನ್ನ ಅದರ್ ದೆನ್ SK ಅನಂತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನನಗೆ ಇಲ್ಲ ಹೇಳೋ ಮನಸ್ಸು ಬರಲಿಲ್ಲ. ಮುಖ್ಯವಾಗಿ ಒಂದು ಒಳ್ಳೆ ಕಾರ್ಯಕ್ರಮ, ಅದರಲ್ಲಿ ಹಲವಾರು ಒಂದು ರಾಜ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ಕೆಲವರು ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ ಪುನೀತ್ ಸಂಗೀತೋತ್ಸವ ಕೂಡ ಇದೆ ಇವತ್ತು. ಅದಕ್ಕೂ ಬೇಸಿಗೆ ಹಾಕಿದ್ದಾರೆ. ನಮ್ಮ ಕೋಟೆ ಅವರು ಅದನ್ನ ಹಾಡಿ ಇದು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಮಾಡ್ತಾ ಇರೋ ಶಿವ ಅವ್ರನ್ನ ನಾನು ಅಭಿನಂದಿಸ್ತೀನಿ. ಯಾಕೆಂದ್ರೆ ಬೇರೆಯವರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಬೋದು. ಈಗ ರಾಜ್ಕುಮಾರ್ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ. ಇವತ್ತು ನಾನು ನಿಂತಿರೋ ಒಂದು ಜಾಗ ಇದೆಯಲ್ಲ, ಬಹಳ ಪುನೀತವಾದ ಜಾಗ. ರವೀಂದ್ರ ಕಲಾಕ್ಷೇತ್ರ ಅಂತಾರೆ. ಇದು ರವೀಂದ್ರ ಕಲಾಕ್ಷೇತ್ರ ಅಂದ್ರೆ ಪೂರ್ತಿ ಹೆಸರು ಬಂದು ರವೀಂದ್ರನಾಥ ಟ್ಯಾಗೋರ್ ಅವರ ನೆನಪಿಗೋಸ್ಕರ 5-6 ಕಡೆ ಈ ಭವನಗಳನ್ನ ಮಾಡಿದ್ರು. ಅದು ಡೆಲ್ಲಿನಲ್ಲಿದೆ, ಕಲ್ಕಟ್ಟಾದಲ್ಲಿದೆ, ಬಾಂಬೆನಲ್ಲಿದೆ, ನಮ್ದು ಹೈದರಾಬಾದಲ್ಲಿದೆ, ಬೆಂಗಳೂರಿನಲ್ಲಿದೆ. ಈ 5 ರವೀಂದ್ರ ಕಲಾ ಭವನ ಆಗಿರ್ಬೋದು, ರವೀಂದ್ರ ಭಾರತಿ ಆಗಿರ್ಬೋದು, ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು, ಈ ಎಲ್ಲ ಏನು ರಂಗಮಂದಿರದಲ್ಲಿ ನಾನು ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ನನಗೆ ನಮ್ಮ ಜಾಗದಲ್ಲಿ, ರಂಗಭೂಮಿಯ ಜಾಗದಲ್ಲಿ ರಾಜ್ಕುಮಾರ್ಗೆ ರಂಗಭೂಮಿಯಿಂದ ಅಷ್ಟೊಂದು ಇಷ್ಟ, ಪುನೀತ್ ರತ್ಯ ರಂಗ ಕಲಾವಿದರಿಂದ ಅಷ್ಟೊಂದು ಪ್ರೀತಿ. ಸೊ ಈ ಪುನೀತವಾಗ್ಬೇಕಾದ್ರೆ, ಈ ಜಾಗಗಳು ಮತ್ತೆ ಮತ್ತೆ ಆಗ್ಬೇಕಾದ್ರೆ ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಾಡಿನ ಶ್ರೇಷ್ಠರ ಸಾಧಕರನ್ನ ಗುರುತಿಸಿ ಅವರ ಸಾಧನೆಗೆ ತಕ್ಕಂತೆ ಅವ್ರಿಗೆ ಪ್ರಶಸ್ತಿ ನೀಡ್ತಾ ಇರೋದಕ್ಕೆ ಅಭಿನಂದನೆಗಳು. ಶಿವು ಏನು ನಮ್ಮ ಸಿಂಫೋನಿ ಸ್ವರ ಪ್ರತಿಷ್ಠಾನದ ಮಾಲೀಕರು ಹಾಗೂ ಅವರ ಎಲ್ಲ ಸ್ನೇಹಿತರು, ಹಾಗೂ ಮೇಲಾಗಿ ನನ್ನ SK ಅನಂತಗೆ ನನ್ನ ಧನ್ಯವಾದಗಳು ಇಷ್ಟ. ಮ್ಯಾಮ್, ಇವತ್ತು ರಾಜ ಪುನೀತೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ, ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದು ಅಂದ್ರೆ, ಅವ್ರದ್ದು ಹೆಸರಿಟ್ಕೊಂಡು ನಾವು ಉತ್ಸವ ಮಾಡ್ತಾ ಇದೀವಲ್ಲ, ಅದೇ ತುಂಬಾ ಬೇಜಾರಾಗುವಂತ ಕೆಲಸ. ಅವರಿಬ್ರು ಇರ್ಬೇಕಾಗಿತ್ತು, ಪುನೀತ್ ಇರ್ಬೇಕಾಗಿತ್ತು, ಅವ್ರನ್ನ ಕಳ್ಕೊಂಡಿದೀವಲ್ಲ ಅಂತ ದುಃಖ ಆಗುತ್ತೆ ಹೊರತು ನಾವು ಈ ಉತ್ಸವ ಮಾಡ್ತಾ ಇರೋದು ನಮ್ಗೆ ಇದು ಅಂತ ಇದ್ದಿಲ್ಲ. ಅವರ ಹುಟ್ಟಿದ ಹಬ್ಬ ಆಚರಿಸ್ಬೋದು ಅಲ್ವಾ, ಅವರಿಬ್ರು ಇಲ್ವಲ್ಲ ಅಂತಂದ್ಬಿಟ್ಟು ಬಹಳ ಹಿಂಸೆ ಆಗ್ತಾ ಇದೆ ಅಮ್ಮ. ನೀವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಏನಂದ್ರೆ ಅವರ ಹಳೆ ಹಾಡುಗಳನ್ನ ಕೇಳೋದು, ಪುನೀತ ಹಾಡುಗಳನ್ನ ಕೇಳೋದು ಒಂಥರ ಖುಷಿಯಾದ ಕ್ಷಣಗಳು, ಅದನ್ನ ಎಂಜಾಯ್ ಮಾಡ್ಬೋದು. ಅಯ್ಯೋ ಇಲ್ವಲ್ಲ, ಇದ್ರೆ ಇನ್ನೂ ಏನೇನೋ ಮಾಡ್ತಾ ಇದ್ರಲ್ಲ ಅಂತ ಸರ್, ರಾಜ ಪುನೀತೋತ್ಸವ ಕಾರ್ಯಕ್ರಮ ನಡೀತಿದೆ, ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಿದ್ರೆ, ಇದೊಂದು ಸಾಂಸ್ಕೃತಿಕ ಉತ್ಸವ. ಇದು ಡಾಕ್ಟರ್ ರಾಜಣ್ಣ ಅವರು ಕರ್ನಾಟಕದ ಒಬ್ಬ ವ್ಯಕ್ತಿ ಅಲ್ಲ, ಅವ್ರ ಶಕ್ತಿ. ಅಷ್ಟು ದೊಡ್ಡ ಮನುಷ್ಯರು. ನಾವೆಲ್ಲ ಚಿಕ್ಕವರಾಗಿನೇ ಬೆಳೆದಿದ್ದೆ ಅಣ್ಣ ಅವರ ಹಾಡು ಕೇಳ್ಕೊಂಡೇ ಬೆಳೆದವರು, ಅಣ್ಣ ಅವರ ಸಿನಿಮಾ ನೋಡ್ಕೊಂಡೇ ಬೆಳೆದವರು. ಅದೊಂದು ಶಕ್ತಿ ಅಂದ್ರೆ ಕೆಲವರೆಲ್ಲ ಈ ವ್ಯಕ್ತಿಗಳ ಮಟ್ಟದಲ್ಲದೆಲ್ಲ ಒಂಥರ ಅವತಾರ ಪುರುಷರ ತರ. ಅಣ್ಣ ಅವರಂದ್ರೆ ಕರ್ನಾಟಕದ ಒಂದು ಅಸ್ಮಿತೆ. ಹಾಗಾಗಿ ಜೊತೆಗೆ ಪುನೀತ್ ಅವರು ಅಷ್ಟೇ, ಅಪ್ಪು ಅವರು ಅಷ್ಟೇ. ಯುವಕರಲ್ಲಿ ಅಂತೂ ಒಂದು ದೊಡ್ಡ ಒಂದು ಏನಂದ್ರೆ ಒಂದು ಅದ್ಭುತ ಕ್ರಾಂತಿಯನ್ನೇ ಮಾಡಿದವರು. ಎಲ್ರಿಗೂ ಪ್ರೀತಿಯವರು. ರಾಜ ಕುಟುಂಬವೇ ಹಾಗೆ ಸಾಂಸ್ಕೃತಿಕ ರಾಯಭಾರಿಗಳು ಅಂತ. ಪುನೀತ್ ಉತ್ಸವದಲ್ಲಿ ಭಾಗವಹಿಸೋದು ನನ್ನ ಪುಣ್ಯ ಅಂತ ಭಾವಿಸ್ತೇನೆ. ಸಿಂಫನಿ ಅವರಿಗೆ ನನ್ನ ಅಭಿನಂದನೆಗಳು. ನನ್ನ ಮಿತ್ರ ಅನಂತ್ ಅವರು ಬಹಳ ಪ್ರೀತಿ ನನ್ನ ಬರಮಾಡಿಕೊಂಡ್ರು. ಈ ಎಲ್ಲ ಸ್ನೇಹಿತರೆಲ್ಲ ಸೇರಿದ್ದೀವಿ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಇದು, ಎಲ್ರು ಒಗ್ಗಟ್ಟಾಗಿ ಸಾಗಬೇಕು. ಅಣ್ಣವರು ಹೇಳಿದ್ದದನ್ನು
ಜಾತಿ ಮತ ವರ್ಗ ವರ್ಣ ಯಾವ ಭೇದ ಇಲ್ಲ, ಎಲ್ಲ ಪ್ರೀತಿ ಒಂದೇ ಇರುವಂತದ್ದು. ಹಾಗೆ ಸಾಗೋಣ. ಅದಕ್ಕೆ ನಿದರ್ಶನ ಈ ಕಾರ್ಯಕ್ರಮ. ಒಳ್ಳೆದಾಗ್ಲಿ ಎಲ್ಲ ಮೀಡಿಯಾ ಬಂಧುಗಳಿಗೆ ವಂದನೆಗಳು. ರಾಜ ಪುನೀತೋತ್ಸವ ಕಾರ್ಯಕ್ರಮ ನಡೀತಿದೆ, ಹೇಗ್ ನಡೀತಿದೆ ಅಂತ ಇವ್ರನ್ನೇ ಕೇಳೋಣ ಬನ್ನಿ. ರಾಜ ಪುನೀತೋತ್ಸವ ಕಾರ್ಯಕ್ರಮ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದು ಒಂದು ಕರ್ನಾಟಕದಲ್ಲಿ ದಾಖಲೆ ಆಗತಕ್ಕಂತ ಒಂದು ಕಾರ್ಯಕ್ರಮ. ಪುನೀತೋತ್ಸವ ರಾಜ್ಕುಮಾರ್ ಅವರ ಮಕ್ಕಳು ಅವರ ಸವಿ ನೆನಪು ಆಗಲಿ ಇಷ್ಟು ದಿನ ಆದ್ರೂ ಕೂಡ ನಾವೆಲ್ಲ ನೆನ್ಸ್ಕೊತೀವಿ. ಯಾವುದೇ ಕಾರಣಕ್ಕೂ ಅವರ ನೆನ್ಸ್ಕೊಳ್ದೆ ಇರಕ್ಕಾಗಲ್ಲ. ಅವ್ರ ಕೊನೆಯ ತನಕನೂ ಅವರ ನೆನಪಲ್ಲೇ ಇರ್ತೀವಿ. ಹಾಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾವ್ರೆ. ನಾವು ಇವತ್ತು ಆ ಕಾರ್ಯಕ್ರಮಕ್ಕೋಸ್ಕರ ಜೂನಿಯರ್ ವಿಷ್ಣುವರ್ಧನ್ ನಾವು ಎಲ್ಲ ಬಂದಿದ್ದೀವಿ ಮೇಡಮ್. ನೀವೇನ್ ಹೇಳಿ? ಅದೇ ಎವ್ರಿ ಇಯರ್ ಮಾಡ್ತಿರ್ತಾರೆ ಕಾರ್ಯಕ್ರಮ. ಇದು 4th ಇಯರ್. ನಾವು ಎವ್ರಿ ಇಯರ್ ಬರ್ತಿದೀವಿ. ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಕೂಡ ನಾವು ಗ್ರೂಪ್ ಸಾಂಗ್ ಅಲ್ಲಿ ನಾನು ಇದ್ದೀನಿ, ಅದ್ರಲ್ಲಿ ಆಡ್ತಿದ್ದೀನಿ. ಸೊ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ತುಂಬಾ ಜನ ಗೆಸ್ಟ್ ಗಳೆಲ್ಲ ಬರ್ತಿದ್ದಾರೆ. ಸೊ ಎವ್ರಿ ಇಯರ್ ಸಿಂಫೋನಿಯಿಂದ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನೀವ್ ಬಂದಿರೋ ಉದ್ದೇಶ ಏನು ಸರ್ ಈ ಕಾರ್ಯಕ್ರಮಕ್ಕೆ? ನಾವು ಬಂದಿರೋ ಉದ್ದೇಶ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರ್ ಇವರೆಲ್ಲ ಅಭಿಮಾನಿಗಳು. ನಾನು ಕೂಡ ಅಭಿಮಾನಿನೇ. ಸೊ ಅವ್ರ ಸಾಂಗ್ಸ್ ಲಾಸ್ಟ್ ಟೈಮ್ ಎಲ್ಲೆಲ್ಲಿ ನೋಡಲಿ ಸಾಂಗ್ ನಾನೇ ಆಡಿದ್ದೆ. ಸೊ ಈ ಇಯರ್ ಕೂಡ ನಮ್ದು ಗ್ರೂಪ್ ಸಾಂಗ್ ಎಲ್ಲ ಇದೆ. ಸೊ ಅದು ಇದು ಮಾಡೋದಕ್ಕೆ ಬಂದ್ವಿ. ಮಾಸ್ ಚಾನೆಲ್ಗೆ ರಾಜ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇದ್ರ ಬಗ್ಗೆ ಜನಗಳು ತುಂಬಾ ಕೇಳ್ತಾ ಇದಾರೆ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೋಡಿ, ಇವತ್ತು ನಮ್ಮ ಚಾನಲ್ ಶುರು ಮಾಡಿ ಹತ್ತತ್ರ 1 ವರ್ಷ ಮುಟ್ತಾ ಇದೆ. ಏನು ನಮ್ಮ ತಂಡ ಶಿವರಾಮ್ ರೆಡ್ಡಿ ಆಗ್ಬೋದು, ಪುರುಷೋತ್ತಮ ಆಗ್ಬೋದು, ಮತ್ತೆ ನಮ್ಮ ರಂಗಸ್ವಾಮಿ ಆಗ್ಬೋದು, ಇನ್ನು ನಮ್ಮ ಸ್ಟಾಫ್ ಬಹಳಷ್ಟು ಕಷ್ಟಪಟ್ಟು 1 ವರ್ಷ ಮುಗಿತಾ ಇದ್ದ ಅವಧಿನಲ್ಲಿ ನಮ್ಮ ಏನು ಚಾನಲ್ ಕೆಲಸ ಮಾಡ್ಕೊಂಡಿದೆ ಅವ್ರ ಕೆಲಸಗಳನ್ನ ಗುರುತಿಸಿ ಇವತ್ತು ರಾಜರತ್ನ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇದಕ್ಕೆ ನನ್ನ ಚಾನಲ್ ಇರ್ತಕ್ಕಂಥ ಸದಸ್ಯ ಕಾರಣ ನಿಮ್ಮಂಥವ್ರು, ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅಂತ ಹೇಳ್ತಾರೆ ಸದಾನಂದ್ ಅವರು, ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತ ಆಗಿರ್ತಕ್ಕಂಥ ಮಿಮಿಕ್ರಿ ಸುಮಂತ್ ಅಂತ ಹೇಳಿ ಇನ್ನೂ ಹೆಚ್ಚಿಗೆ ಜನ ಬಂದು ಏನ್ ನಮ್ಮ ಚಾನಲ್ ಏನ್ ಬಂದಿದೆ ಅಂತ ಹೇಳಿ ಒಂದು ಶುಭಾಶಯ ಕೋರಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರುಣಿ ಆಗ್ತೀನಿ. ಇದೇ ರೀತಿ ಜನರ ಆಶೀರ್ವಾದ ಇದ್ರೆ ದೇಶದಾದ್ಯಂತ ಸೇವೆ ಕೊಡ್ಲಿಕ್ಕೆ 24 ಗಂಟೆಗಳ ಕಾಲ ನಾವು ಸಿದ್ಧರಿದ್ದೀವಿ. ಯಾವುದೇ ಪೊಲೀಸ್ ಕೇಸ್ ಆಗ್ಬೋದು, ಯಾವುದೇ ರಾಜಕಾರಣ ಆಗ್ಬೋದು, ಯಾವುದೇ ಒಂದು ಮಿನಿಸ್ಟರ್ ಆಗ್ಬೋದು, ಸೆಂಟ್ರಲ್ ಆಗ್ಬೋದು, ಏನಿದ್ರು ನಾವು ಜನರ ಸೇವೆ ಮಾಡಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ, ಇಷ್ಟಕ್ಕೂ ಕಾರಣ ಆಗಿರ್ತಕ್ಕಂಥ ಏನು ನಮ್ಮ ಜನಪ್ರತಿನಿಧಿಗಳಿಗೆ ದೇವರು ಅಂತ ಕರಿತೀವಿ. ಜನಪ್ರತಿನಿಧಿಗಳಿದ್ರೇನೆ ಇವತ್ತೆಲ್ಲ. ಅವರಿಗೆ ಒಂದು ಮುಕ್ಕೋಟಿ ನಮಸ್ಕಾರ ಸೇರ್ತಾ, ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಹಿಂಗೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ರಾಜ ಪುನೀತೋತ್ಸವ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ ಸರ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನೋಡಮ್ಮ, ಈ ಸತತ 4ನೇ ವರ್ಷ ಮಾಡ್ತಾ ಇದ್ದೀರಿ. ನಾವು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾರ್ಗು ನಾವು ಸನ್ಮಾನ ಮಾಡ್ತಾ ಇದ್ದೀರಿ. ಆಮೇಲೆ ಗಾಯನ ಸ್ಪರ್ಧೆಯವರಿಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದೀರಿ. ಅದರಲ್ಲಿ ಚೆನ್ನಾಗಿ ಆಡಿರೋರಿಗೆ ಅವ್ರನ್ನ ಪ್ರೋತ್ಸಾಹ ಮಾಡಿ ನಾವು ಗುರ್ಸಿದ್ದೀರಿ, ಅವ್ರಿಗೆ ಬಹುಮಾನವನ್ನು ಕೊಟ್ಟಿದ್ದೀರಿ. ಇದು ನಮ್ಮ ಇದು. ಆಮೇಲೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಗಾಯನ ಸ್ಪರ್ಧೆ ಮಾಡ್ತೀರಿ. ಆಮೇಲೆ ಆಡೋರಿಗೆ ಒಳ್ಳೆಯ ವೇದಿಕೆ ಕಲ್ಪಿಸಿ ಅವ್ರಿಗೆ ಒಳ್ಳೆ ಪ್ರೋತ್ಸಾಹ ನೋಡಿ ಒಳ್ಳೆ ಉನ್ನತ ಮಟ್ಟಿಗೆ ತಗೊಂಡೋಗಿ ಶತ ಪ್ರಯತ್ನ ಪಡ್ತೀರಿ. ಇದು ನಮ್ಮ ಇಚ್ಛೆ. ಮತ್ತೆ ನೀವು ಚೀಫ್ ಗೆಸ್ಟ್ ಆಗಿ ಯಾರ್ಯಾರನ್ನೆಲ್ಲ ಕರೆದಿದ್ದೀರಾ ಸರ್? ಮೇಡಮ್, ಎಲ್ಲಾ ನಮ್ಮ ನೋಡಿ ರಾಜ್ಕುಮಾರ್ ಹೇಳ್ದಂಗೆ ಅಭಿಮಾನಿ ದೇವರುಗಳೇ ಎಲ್ಲ ಇಂಪಾರ್ಟೆಂಟ್. ಅದಕ್ಕೆ ಕಲಾವಿದ್ರನ್ನ, ಕಲಾ ಬಂಧುಗಳನ್ನ, ಆಮೇಲೆ ಕಲೆಯನ್ನ ಯಾರು ಪೋಷಿಸ್ತಾರೆ ಬಂದಿದ್ದಾರೆ. ಇವತ್ತೇ ನೀವು ವೇದಿಕೆ ಮೇಲೆ ನೋಡ್ಬೋದು ಎಂತ ಗಣ್ಯರು ಅವರು ಸ್ವಯಂ ಇಚ್ಛೆಯಿಂದ ಬಂದಿದ್ದಾರೆ. ನಾವು ಎಲ್ಲರಿಗೂ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀವಿ. ಸನ್ಮಾನ ಯಾರು ಅಂದ್ರೆ ಉದ್ದೇಶ ಅಂತ ಕೊಟ್ಟಿರೋದು? ಅಲ್ಲ, ಎಲ್ಲಾ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸನ್ಮಾನ ಮಾಡಿದಿರಿ. ಆಮೇಲೆ ನಮ್ಮ ಕರೆಗೆ ಹೋಗೊಟ್ಟು ಎಲ್ಲಾ ಕಲಾವಿದರು ಬಂದಿದ್ದಾರೆ. ಅವ್ರನ್ನ ನಮ್ಮ ಸಂಸ್ಥೆ ಧರ್ಮ ಅವ್ರನ್ನ ನಾವು ಇದು ಮಾಡ್ಲೇಬೇಕು, ಸನ್ಮಾನ ಮಾಡ್ಲೇಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀವಿ, ಮಾಡ್ಕೊಂಡಿದ್ರಿ. 2 ತಿಂಗಳು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತೀರಿ. ಆಮೇಲೆ ನಾವು ಚೆನ್ನಾಗಿ ಉದ್ದೇಶಿಸ್ಬಿಟ್ಟು ಚೆನ್ನಾಗಿ ಜನರು ಸೇರಿಸಿ ಒಳ್ಳೆ ಕಾರ್ಯಕ್ರಮ ಮಾಡ್ತೀರಿ. ಆಮೇಲೆ ಎಲ್ಲಾ ವಿವಿಧ ಕ್ಷೇತ್ರಗಳ ನಾವು ಕೆಲಸ ಮಾಡಿರೋರು ಆರ್ಟ್ ವರ್ಕರ್ನ ನಾವು ಅವರ ಸನ್ಮಾನ ಮಾಡ್ಬೇಕಂತ ಮುಖ್ಯ ಧ್ಯೇಯ ನಮ್ದು. ಇದು ನಮ್ಮ ವಿಚಾರ. ಆಮೇಲೆ ಎಲ್ಲಾ ನಿಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ತಿಳಿಸ್ತೀನಿ. ರಾಜ ಪುನೀತೋತ್ಸವ ಕಾರ್ಯಕ್ರಮಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈ ರಾಜ ಸಿಂಫೋನಿ ಸಂಸ್ಥೆಯವರಿಂದ ಪ್ರತಿ ವರ್ಷ
ಏನು ಕಾರ್ಯಕ್ರಮ ಆಯೋಜಿಸ್ತಾರೆ, ಪುನೀತ್ ರತ್ನ ಮತ್ತೆ ರಾಜರತ್ನ ಅಂತ ಮಾಡಿದ್ದಾರೆ. ಅದಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ನಾನು ಹವ್ಯಾಸಿ ಗಾಯಕ, ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸುತ್ತಾರೆ. ಮತ್ತೆ ಯಾವುದೇ ತರ ಪಾರ್ಶಿಯಾಲಿಟಿ ಆ ತರ ಮಾಡಲ್ಲ. ಯಾರು ಗಣನೀಯ ಸೇವೆ ಮಾಡಿರ್ತಾರೆ ಅಂತವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರು. ನನಗೂ ಫಸ್ಟ್ ಹೇಳುವಾಗ ನನಗೆ ಆಶ್ಚರ್ಯ ಆಯ್ತು. ಬಟ್ ಅವ್ರು ಹೇಳಿದ್ರು, ಇಲ್ಲ ಸರ್, ಪುನೀತ ರತ್ನ ಅಂತ ಅಂದ್ರೆ ಈ ಏಜ್ ಅವ್ರಿಗೆ ಕೊಡೋದು, ಹಾಗಾಗಿ ನಿಮ್ಮನ್ನ ಚೂಸ್ ಮಾಡಿದೀವಿ ಅಂತ ಹೇಳಿದ್ರು. ಸೊ ನನ್ಗೂ ತುಂಬಾ ಖುಷಿ ಆಯ್ತು. ಮತ್ತೆ ಯಾಕಂದ್ರೆ ಅತಿ ಚಲನಚಿತ್ರದ ಅತಿ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು. ಅವರ ಸಮ್ಮುಖದಲ್ಲಿ ನಾನು ಈ ಪ್ರಶಸ್ತಿ ಸ್ವೀಕರಿಸಿದ್ದು ನನಗೆ ನನ್ನ ಜೀವನದ ಅವಿಸ್ಮರಣೀಯ ಕ್ಷಣ.